ಎಲ್ಲರಿಗೂ ನಮಸ್ಕಾರಗಳು. ಮಾತು ವಿತ್ ಮಾಲಿನಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನಾನು ಪ್ರೊಫೆಸರ್ ಸುತ್ತೂರ್ ಎಸ್ ಮಾಲಿನಿ, ಅಧ್ಯಕ್ಷರು, ಜೆನೆಟಿಕ್ಸ್ ಮತ್ತು ಜೀನೋಮಿಕ್ಸ್ ಅಧ್ಯಯನ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ. ಕಣ್ಣೀರು ವರವೇ ಶಾಪವೇ ಅಂತ ನಾವು ನೋಡೋದಾದರೆ, ಕಣ್ಣೀರು ಹೆಣ್ಣುಮಕ್ಕಳ ಸ್ವತ್ತ, ಅಂದರೆ ಏನಲ್ಲ, ಗಂಡಸರು ಸಹ ಅಳಬಹುದು. ಅದೇ ಥರ ಬಹಳಷ್ಟು ಕಣ್ಣೀರಿನ ಬಗ್ಗೆ ಬಹಳಷ್ಟು ಗಾದೆ ಮಾತನ್ನು ನಾವು ನೋಡಿದ್ದೀವಿ. ಅಳುವ ಗಂಡಸನ್ನು ನಗುವ ಹೆಂಗಸನ್ನು ನಂಬಬಾರ್ದು ಅಂತಂತಾರೆ. ಅದೇ ರೀತಿ ಕಣ್ಣೀರು ಬರೀ ಹೆಣ್ಣು ಮಕ್ಕಳಿಗೆ ಅನ್ನೋ ಥರ ಮಾತಾಡ್ತಾರೆ. ಹಾಗಾಗಿ ಕಣ್ಣೀರು ವರವೇ ಶಾಪವೇ ಅಂತ ನಾವು ನೋಡಿದಾಗ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳನ್ನು ಎಲ್ಲ ಮೂದಲಿಸ್ತಾರೆ. ನೀನೊಂದು ಅಳುಮುಂಜಿ, ತುಂಬ ಅಳ್ತೀಯ ನೀನು, ಅದು ಅಳಬಾರ್ದು, ನೀನು ಧೈರ್ಯವಂತೆ, ಅಳಬಾರ್ದು ಅಂತಂತಾರೆ. ಹಾಗಾದರೆ ಅಳೋದು ಶಾಪನ ಅಥವಾ ವರನ ಅಂತ ನಾವು ನೋಡೋದಾದರೆ ಖಂಡಿತ ಶಾಪವಲ್ಲ, ಇದೊಂದು ವರ ಅಂತಲೇ ಹೇಳ್ಬಹುದು. ಭಗವಂತ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವ ಒಂದು ಅದ್ಭುತವಾದ ಪ್ರಕ್ರಿಯೆ ಅಥವಾ ವರ ಅಂತಲೇ ನಾವು ಹೇಳ್ಬೋದು. ಮೊದಲೆಲ್ಲ ಏನಾಗ್ತಾಯಿತ್ತು ಅಂದರೆ, ಸಾಮಾನ್ಯವಾಗಿ ನೀವು ನೋಡಿರಬಹುದು, ಹೆಣ್ಣು ಮಕ್ಕಳ ಕಣ್ಣೀರು ತರಿಸುವಂತಹ ಬಹಳಷ್ಟು ಚಲನಚಿತ್ರಗಳು ಬರ್ತಾಯಿದ್ವು. ಅದರಲ್ಲೂ ಮುಖ್ಯವಾಗಿ ಶ್ರುತಿಯವರ ಬಹಳಷ್ಟು ಚಲನಚಿತ್ರಗಳಲ್ಲಿ ಅದು ಹೆಣ್ಣು ಮಕ್ಕಳನ್ನು, ಹೆಂಗರಳನ್ನು ಅದು ಸ್ಟಿಮ್ಯುಲೇಟ್ ಮಾಡುವಂತಹ ಕಥೆಗಳನ್ನು ಒಳಗೊಂಡಿರ್ತಿತ್ತು. ಚಲನಚಿತ್ರ ಪೂರ್ತಿ ಹೆಣ್ಣು ಮಕ್ಕಳು ಅಳ್ತಾ ಇದ್ದರು. ಈಚೆ ಬರೋಷ್ಟರಲ್ಲಿ ಕಣ್ಣೆಲ್ಲ ಊದ್ಕೊಂಡು ಇದ್ರೂ ಏನೋ ಒಂದು ಸಮಾಧಾನವಾಗಿ ಇರ್ತಿತ್ತು. ಅಂದರೆ ಅವರಲ್ಲಿದ್ದ ಎಲ್ಲ ಎಮೋಷನ್ಗಳು ಆ ಕಣ್ಣೀರಿನ ಮುಖಾಂತರ ಹೊರಬರ್ತಾ ಇತ್ತು. ಆದರೆ ಹಿಂದೇನಾಗ್ತಾ ಇದೆ, ಆ ಥರದ ಚಲನಚಿತ್ರಗಳು ಬರ್ತಾ ಇಲ್ಲ. ಹಾಗಾಗಿ ಜನಸಾಮಾನ್ಯರು, ಅದರಲ್ಲೂ ಒಂದು ಗ್ರಾಮೀಣ ಪ್ರದೇಶದ ಹೆಣ್ಣು ಮಕ್ಕಳಿಗೆ ಆ ಒಂದು ಔಟ್ಲೆಟ್ ಅಂತ ಏನಂತೀವಿ, ಅದೊಂದು ದಾರಿಯಾಗಿತ್ತು. ಈಗ ಆ ದಾರಿನೂ ಸಹ ಮುಚ್ಚೋಗಿದೆ. ಆದರೆ ಅಳೋದಿದೆಯಲ್ಲ, ಈ ಪ್ರಕ್ರಿಯೆ ಇದೆಯಲ್ಲ, ಇದು ಶಾಪವಲ್ಲ, ಇದು ವರ. ಇದೊಂದು ಚಿಕಿತ್ಸೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಯಾರು ಅಳುತ್ತಾರೆ ಅದೊಂದು ಚಿಕಿತ್ಸೆಯ ಥರ ಅದು ವರ್ತನೆ ಮಾಡಿ ಆ ಮಕ್ಕಳಿಗೆ, ಆ ಹೆಣ್ಣು ಮಕ್ಕಳಿಗೆ ಅವರಲ್ಲಿ ಹುಗಿದಿರುವ ಭಾವನೆಗಳನ್ನು ಹೊರಹಾಕಿ ಮನಸ್ಸು ಹಗುರ ಆಗುವ ಹಾಗೆ ಮಾಡುತ್ತೆ ಅನ್ನೋದು. ಈಗ ಅಳುವ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತಂದಾಗ, ಯಾವುದೋ ಒಂದು ಪ್ರಚೋದನೆ ಆಗುತ್ತೆ. ಅವಾಗೇನಾಗುತ್ತೆ, ನಮ್ಮ ಅಮೆಗ್ಡೆಲ್ಲ ಅಥವಾ ಹಿಂಭಾಗದ ಮೆದುಳು, ಪ್ರಾಣಿ ಮೆದುಳಿನಲ್ಲಿ ಒಂದು ಭಯ ಉಂಟಾಗಬಹುದು. ಅದರ ಜೊತೆಗೆ ಫೀಲಿಂಗ್ಸ್ಗಳು ಬರ್ಬೋದು. ಆ ಫೀಲಿಂಗ್ಸ್ಗಳು ಬಂದಾಗ, ಕರುಣೆ, ಭಯ, ಆ ಥರದ್ದು ಫೀಲಿಂಗ್ಸ್ ಎಲ್ಲ ಬಂದಾಗ ಹೈಪೋಥಲಾಮಸ್ ಗ್ರಂಥಿಯಿಂದ ಏನಾಗುತ್ತೆ ಅಂದರೆ, ಈ ಅಳುವುದನ್ನು, ಈ ಎಮೋಷನ್ಸ್ಗಳನ್ನು ಅದು ಕನ್ಸಾಲಿಡೇಟ್ ಮಾಡಿ ಅದು ಇನ್ಸ್ಟ್ರಕ್ಷನ್ನ ಕೊಡುತ್ತೆ. ನಂತರ ಏನಾಗುತ್ತೆ, ನಮ್ಮ ಕಣ್ಣೀರಿನಲ್ಲಿ ಲ್ಯಾಕ್ರಿಮಲ್ ಗ್ಲ್ಯಾಂಡ್ಸ್ ಅಂತಂತೀವಲ್ಲ, ಅಲ್ಲಿಂದ ನಮಗೆ ಕಣ್ಣೀರು ಬರುವಂಥದ್ದನ್ನು ನಾವು ನೋಡ್ತೀವಿ. ಇಂಥ ಸಂದರ್ಭದಲ್ಲಿ ನಮ್ಮ ಪ್ರಿಫ್ರಾಂಟಲ್ ಕಾರ್ಟೆಕ್ಸು ಜಡ್ಜ್ ಮಾಡುತ್ತೆ. ಎಮೋಷನ್ನು, ಯಾವ ಥರದ ಎಮೋಷನ್ ಇದು ಅಂತ ಜಡ್ಜ್ ಮಾಡಿ ಅದು ಹೈಪೋಥಾಲಮಸ್ಗೆ ಒಂದು ಇನ್ಸ್ಟ್ರಕ್ಷನ್ನು ಕೊಟ್ಟು, ಸೂಚನೆಯನ್ನು ಕೊಟ್ಟು ಅಲ್ಲಿಂದ ಕಣ್ಣೀರು ಬರುವುದನ್ನು ನಾವು ನೋಡ್ತೀವಿ. ಈ ಕಣ್ಣೀರು ಅನ್ನೋದಿದೆಯಲ್ಲ, ಇದು ಮನುಷ್ಯನಲ್ಲಿ ಕಂಡುಬರುವಂತಹ ಒಂಥರ ಯುನೀಕ್ ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು. ಒಂದು ಅದ್ಭುತವಾದ ಒಂದು ಗುಣ ಅಂತಲೇ, ಮನುಷ್ಯನಿಗೆ ಇರುವಂತಹ ಒಂದು ಅದ್ಭುತವಾದ ಗುಣ. ಪ್ರಾಣಿಗಳೆಲ್ಲ ನೋಡ್ತೀವಿ, ಅದರಲ್ಲಿ ಮನುಷ್ಯರಿಗೆ ನಿಯರರ್ ಇರುವಂತಹ ಗ್ರೇಟ್ ಏಪ್ಸ್ಗಳಲ್ಲೂ ಸಹ ನಾವು ಇದನ್ನು ನೋಡ್ಬೋದು. ಆದರೆ ಮನುಷ್ಯನಲ್ಲಿ ಭಾವನೆಗಳ ವ್ಯಕ್ತ ಮಾಡೋದಕ್ಕೆ ಬಹಳ ಅದ್ಭುತವಾದದ್ದು ಈ ಒಂದು ಪ್ರಕ್ರಿಯೆ ಅಂತ ಹೇಳ್ಬೋದಾಗಿದೆ. ಹಾಗಾದರೆ ಕಣ್ಣೀರಿನಲ್ಲಿ 3 ವಿಧ ಇದೆ. ಬೇಸಲ್ ಟಿಯರ್ ಅಂತ ಅಂತೀವಿ, ರಿಫ್ಲೆಕ್ಸ್ ಟಿಯರ್ ಅಂತೀವಿ, ಮತ್ತು ಎಮೋಷನಲ್ ಟಿಯರ್ ಅಂತ. ಬೇಸಲ್ ಅಂದರೆ ನಮ್ಮ ಕಣ್ಣನ್ನು ಒದ್ದೆ, ಅಂದರೆ ಅದರಲ್ಲಿ ಆ ತೇವಾಂಶನ ಹಾಗೆ ಇಡಕ್ಕೆ ಇರುವಂತಹ, ಉಂಟು ಮಾಡುವಂತಹ ಕಣ್ಣೀರಿರುತ್ತಲ್ಲ, ಅದು ಬಹಳ ಮುಖ್ಯ. ಕಣ್ಣು ಅದು ಡ್ರೈ ಆಗಬಾರ್ದು. ಡ್ರೈ ಆದಂಗೆ ಕಣ್ಣಿನ ನಮ್ಮ ತೊಂದರೆಗಳು ಜಾಸ್ತಿ ಆಗ್ತಾ ಬರುತ್ತೆ. ಕಣ್ಣಿನ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಕಣ್ಣಿನ ಒಳಭಾಗದಲ್ಲಿ ಒದ್ದೆ ಆಗಿರಬೇಕು. ಅದನ್ನು ಬೇಸಲ್ ಟಿಯರ್ ಅಂತೀವಿ. ಇದು ಎಲ್ಲರಲ್ಲೂ ಸಾಮಾನ್ಯವಾಗಿ ಇರೋದು. ರಿಫ್ಲೆಕ್ಸ್ ಟಿಯರ್ ಅಂತಂದರೆ, ಕಣ್ಣಿಗೇನೋ ಧೂಳು ಬಿದ್ದ ತಕ್ಷಣ ಕಣ್ಣೀರು ಹರಿಯುತ್ತೆ. ಅದೇನೆಂದರೆ, ಆ ಧೂಳನ್ನು ಹೊರಹಾಕಲು ದೇಹ ಒಂದು ನೀಡುವಂತಹ ಒಂದು ಪ್ರೊಟೆಕ್ಷನ್ ಅಂತ ನಾವು ಹೇಳ್ಬೋದು. ಅದನ್ನು ನಾವು ರಿಫ್ಲೆಕ್ಸ್ ಟಿಯರ್ ಅಂತೀವಿ. ಇನ್ನು ಎಮೋಷನಲ್ ಟಿಯರ್. ಎಮೋಷನ್ ಅಂತಂದರೆ, ಯಾವುದೋ ಒಬ್ಬ ಪ್ರೀತಿಸುವ ವ್ಯಕ್ತಿಯನ್ನು ಕಳ್ಕೊಂಡಾಗ, ಅಥವಾ ನಮಗೆ ರಿಜೆಕ್ಷನ್ ಆಯಿತು, ನಮಗೆ ಲಭ್ಯವಾಗಬೇಕಾಗಿದ್ದು ಲಭ್ಯವಾಗಲಿಲ್ಲ, ಈ ಥರದ್ದು ಬೇಕಾದಷ್ಟು ಸಂದರ್ಭಗಳನ್ನು ನಾವು ನೋಡ್ತೀವಿ. ಇಂತಹ ಸಂದರ್ಭಗಳಲ್ಲಿ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತೆ. ಅದು ನಮಗೆ ಆಗಿರ್ಬೋದು ಅಥವಾ ಬೇರೆಯವರಿಗೆ ಆಗಿರ್ಬೋದು. ಅದನ್ನು ನೋಡಿದಾಗಲೂ ಸಹ ನಮಗೆ ದುಃಖ ಆಗುವ ಸಾಧ್ಯತೆಗಳು ಇರುತ್ತೆ. ಅದಲ್ಲದೆ ಚಲನಚಿತ್ರಗಳಲ್ಲೂ ಸಹ ಯಾವುದೋ ಒಂದು ಪಾತ್ರಕ್ಕೆ ತುಂಬ ತೊಂದರೆಯಾಗಿದೆ, ಬಹಳ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ. ಉದಾಹರಣೆಗೆ ಸತ್ಯ ಹರಿಶ್ಚಂದ್ರ, ಆ ಒಂದು ಚಲನಚಿತ್ರದಲ್ಲಿ ಅದನ್ನು ನೋಡಬೇಕಾದ್ರೆ ಹರಿಶ್ಚಂದ್ರ ಮಹಾರಾಜನ ಸತ್ಯಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟ ಅನ್ನುವುದನ್ನು ನಾವು ನೋಡಿದಾಗ ನಮಗೆ ದುಃಖ ಆಗುತ್ತೆ, ಎಮೋಷನಲ್ ಟಿಯರ್ ಬರುತ್ತೆ.
ಹಾಗಾದರೆ ನಮ್ಮ ಕಣ್ಣೀರಲ್ಲಿ ಏನಿದೆ, ಕಣ್ಣೀರು ಉಪ್ಪುಪ್ಪಾಗಿರುತ್ತೆ. ಅದು ಏನಿದೆ ಅದರಲ್ಲಿ ಅಂತ ನೋಡಿದ್ರೆ, ಕಣ್ಣೀರಿನಲ್ಲಿ ಕಾರ್ಟಿಸಾಲ್, ಒತ್ತಡದ ಹಾರ್ಮೋನಿನ ಅಂಶ ಇದೆ. ಅದನ್ನು ಕಣ್ಣೀರನ್ನು ನಾವು ತೆಗೆದುಕೊಂಡು ಅದನ್ನು ಪರೀಕ್ಷೆ ಮಾಡಿದ್ರೆ ಒತ್ತಡದ ಹಾರ್ಮೋನ್ ಇದೆ, ACTH ಇದೆ, ಅಡ್ರಿನೋಕಾರ್ಟಿಕೋಟ್ರೋಪಿಕ್ ಹಾರ್ಮೋನ್ ಇದೆ, ಪ್ರೊಲ್ಯಾಕ್ಟಿನ್ ಎನ್ನುವ ಒಂದು ಹಾರ್ಮೋನ್ ಇದೆ, ಅದು ಪೇಯ್ನ್ ಆದಾಗ ದೇಹ ಬಿಡುಗಡೆ, ನಮ್ಮ ಪಿಟ್ಯೂಟರಿ ಬಿಡುಗಡೆ ಮಾಡುವಂತಹ ಒಂದು ಹಾರ್ಮೋನು. ಇದರ ಜೊತೆಗೆ ಲ್ಯೂಸಿನ್, ಎನ್ಕೆಫೆಲಾನ್ ಎನ್ನುವ ಒಫಾಯ್ಡ್ ಹಾರ್ಮೋನುಗಳು, ಇದೆಲ್ಲ ಕಣ್ಣೀರಿನೊಳಗಡೆ ಇದೆ. ನೀವು ಕಣ್ಣೀರನ್ನು ತೆಗೆದುಕೊಂಡು ಪರೀಕ್ಷೆ ಮಾಡಿದ್ರೆ ಇದೆಲ್ಲ ನಮಗೆ ಸಿಕ್ಕುತ್ತೆ. ಏನಕ್ಕೆ ಅಂದರೆ ದೇಹದಲ್ಲಿರುವ ಈ ಹಾರ್ಮೋನುಗಳು ಕಣ್ಣೀರಿನ ಮುಖಾಂತರ ಹೊರಗೆ ಬಂದು ಒತ್ತಡವನ್ನು ಕಡಿಮೆ ಮಾಡುವಂತಹದ್ದು. ಹಾಗಾಗಿ ಕಣ್ಣೀರಿನ ನಂತರ ಮನುಷ್ಯನ ಒಳಗಡೆ ಅಡಕವಾಗಿರುವ ಒತ್ತಡಗಳು ಈಚೆ ಬರ್ತಾ ಇರುತ್ತೆ. ಈ ಕಣ್ಣೀರು ಉಂಟಾದಾಗ ಏನಾಗುತ್ತೆ ಅಂತ ನಾವು ನೋಡೋದಾದರೆ, ನಮ್ಮ ಕಣ್ಣೀರಿಗೆ ಮೊದಲು ಮನುಷ್ಯನಲ್ಲಿ ಇರುವಂತಹ ಅವನ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ತುಂಬ ಜಾಸ್ತಿ ಇದ್ದಂಥ ಸಂದರ್ಭದಲ್ಲಿ ಹೃದಯ ಬಡಿತ ಆಗಿರ್ಬೋದು, ಅವನ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಆಗಿರ್ಬೋದು, ಮಸಲ್ ಟೆನ್ಷನ್ ಆಗಿರ್ಬೋದು, ಇದೆಲ್ಲ ಬ್ಲಡ್ ಪ್ರೆಷರ್ ಇಂಥದ್ದೆಲ್ಲ ಏನು ಜಾಸ್ತಿ ಎಲಿವೇಟ್ ಆಗಿರುತ್ತೆ, ಕಣ್ಣೀರಿನ ನಂತರ ಅವರ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಡಾಮಿನೇಟ್ ಆಗೋದನ್ನು ನಾವು ನೋಡಬಹುದು. ಅದ್ಭುತವಾಗಿ ಇದರ ಬಗ್ಗೆ ಸಂಶೋಧನೆ ನಡೆಸಿದ್ದಾರೆ. ಇಲ್ಲಿ ಮುಖ್ಯವಾಗಿ ಕಾಮ್ನೆಸ್ ಆಗುತ್ತೆ. ಕಣ್ಣೀರಾದ ಮೇಲೆ ನೋಡಿ, ಯಾವುದೋ ಒಂದು ಸಂದರ್ಭದಲ್ಲಿ ಅತ್ತು ಮನಸ್ಸನ್ನು ಹಗುರ ಮಾಡ್ಕೊಂಡಿದ್ದಾರೆ ಅಂತ ಒಂದು ಮಾತನ್ನು ಹೇಳ್ತಾರೆ. ಅತ್ತಾಗ ಮನಸ್ಸು ಯಾಕೆ ಹಗುರ ಆಗುತ್ತೆ ಅಂತಂದರೆ, ಕಣ್ಣೀರಿನ ಮುಖಾಂತರ ಕಾರ್ಟಿಸಾಲು, ACTH, ಪ್ರೊಲ್ಯಾಕ್ಟಿನು, ಲ್ಯೂಸಿನು, ಎನ್ಕೆಫೆಲಾನು ದೇಹದಲ್ಲಿ ಶೇಖರಣೆ ಆಗಿರೋದು ಹೊರಗಡೆ ಹೊರಟೋಯ್ತು. ಅದು ಹೊರಗಡೆ ಹೊರಟೋದ್ರೆ ಮನಸ್ಸು ಹಗುರ, ದೇಹ ಹಗುರ ಆಯಿತು ಅಂತ ಅರ್ಥ. ಹಾಗಾಗಿ ಕಾಮ್ ಆಗುತ್ತೆ, ಮೈಂಡ್ ಕ್ಲಾರಿಟಿ ಇರುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಡಾಮಿನೇಟ್ ಆಗುತ್ತೆ, ಅಂದರೆ ಹೃದಯದ ಬಡಿತ ಕಡಿಮೆ ಆಗುತ್ತೆ. ಕಡಿಮೆ ಅಂತಂದರೆ ಸಮಸ್ಥಿತಿಗೆ ಬರುತ್ತೆ, ರಕ್ತದಲ್ಲಿ ಸಕ್ಕರೆಯ ಪ್ರಮಾಣ ಕಡಿಮೆ ಬರುತ್ತೆ. ಈ ರೀತಿ ನಾನಾ ರೀತಿಯ ಬದಲಾವಣೆ, ಅಂದರೆ ಒಂದು ಸಮಸ್ಥಿತಿಗೆ, ಒಂದು ಕಾಮ್ ಆಗಿ, ಒಂದು ಸ್ವಲ್ಪ ರಿಲ್ಯಾಕ್ಸಿಂಗ್. ಅವಾಗೇನಾಗುತ್ತೆ ಅಂದರೆ, ಈ ಸಂದರ್ಭದಲ್ಲಿ ಅವನಿಗೆ ಒಂಥರ ಟಯರ್ಡ್ ಅಂತ ಅನಿಸುತ್ತೆ, ಆದರೆ ಆ ಫೆಟೀಗ್ ಇದೆಯಲ್ಲ, ಸುಸ್ತಾಗೋದಿದೆಯಲ್ಲ, ಒಳ್ಳೆಯ ಥರದ ಸುಸ್ತದು, ಅಂದರೆ ಚಿಕಿತ್ಸೆಯ ಥರದ ಸುಸ್ತು. ಈಗ ಕೆಲಸ ಮಾಡಿ ಆಗೋ ಸುಸ್ತು ಬೇರೆ, ಅಲ್ಲಿ ಎನರ್ಜಿ ಡ್ರೈನ್ ಔಟ್ ಆಗೋಗಿರುತ್ತೆ. ಆದರೆ ಇಲ್ಲಿ ಒಳಗಡೆ, ದೇಹದ ಒಳಗಡೆ ಚಿಕಿತ್ಸೆ, ಥೆರಪಿಟಿಕ್ ಅಂತ ನಾವು ಏನಂತೀವಿ, ಎಲ್ಲದನ್ನು ರೀಸೆಟ್ ಮಾಡೋ ಅಂಥದ್ದು. ದೇಹದಲ್ಲಿ ಏನೇನೋ ಏರುಪೇರುಗಳು ಆಗೋಗಿರುತ್ತೆ, ಅದನ್ನೆಲ್ಲ ರೀಸೆಟ್ ಮಾಡುವಂಥದ್ದು ನಡೆಯುತ್ತಲ್ಲ ಅತ್ತಾಗ, ಆವಾಗ ಒಂಥರ ಸುಸ್ತಾಗುತ್ತೆ, ನಿದ್ದೆ ಬರುತ್ತೆ, ಡ್ರೌಸಿನೆಸ್ ಇರುತ್ತೆ. ನೋಡಿ, ಮಕ್ಕಳುಗಳು ತುಂಬ ಹತ್ತ ಮೇಲೆ ನಿದ್ದೆ ಮಾಡಿಬಿಡ್ತಾವೆ. ಕಾರಣ ಏನು ಅಂದರೆ, ಒಂಥರ ಡ್ರೌಸಿ ಥರ, ಒಂಥರ ಫೆಟೀಗ್ ಇರುತ್ತೆ. ಫೆಟೀಗ್ ಅಂದರೆ ಸುಸ್ತಾಗೋದು, ಆದರೆ ಒಳ್ಳೆಯ ಫೆಟೀಗ್ ಇದು ಈ ಥರದ್ದು ಬೇಕು. ಹಾಗಾಗಿ ನಿದ್ದೆ ಚೆನ್ನಾಗಿ ಮಾಡ್ತಾರೆ, ಸಮಾಧಾನ ಆಗುತ್ತೆ. ಹಾಗಾಗಿ ಈ ಅಳು ಅನ್ನೋದಿದೆಯಲ್ಲ, ಇದು ವರ ಅಂತಲೇ ಹೇಳಬಹುದು ನಾವು. ಆದರೆ ಪುರುಷರಿಗೆ ನಾವು ಸಾಮಾನ್ಯವಾಗಿ ನೋಡಬೇಕಾದ್ರೆ ಒಂದು ಗಾದೆ ಮಾತಿದೆ, ಗಂಡಸು ಅಳಬಾರ್ದು ಅಂತ ಹೇಳ್ತಾರೆ. ಆದರೆ ಅಳದೇ ಇರೋದ್ರಿಂದನೇ ಅವರಿಗೆ ನಾನಾ ರೀತಿಯ ತೊಂದರೆಗಳು. ಅದರಲ್ಲೂ ಬಹಳ ಮುಖ್ಯವಾಗಿ ಪುರುಷರು ಮತ್ತು ಮಹಿಳೆಯರ ಹೃದಯಾಘಾತದ ಪ್ರಮಾಣವನ್ನು ನಾವು ತೆಗೆದುಕೊಂಡ್ರೆ, ಪುರುಷರಲ್ಲಿ ಹೃದಯಾಘಾತ ಬಹಳ ಹೆಚ್ಚು, ಆದರೆ ಮಹಿಳೆಯರಲ್ಲಿ ಕಡಿಮೆ. ಅದಕ್ಕೆ ಕಾರಣ ಇವರಲ್ಲಿ ಎಸ್ಟ್ರೋಜನ್, ಫೀಮೇಲ್ ಹಾರ್ಮೋನು ಜಾಸ್ತಿ ಇರೋದು ಒಂದು ಇದೆ. ಅದರ ಜೊತೆಯಲ್ಲಿ ಪುರುಷರು ಭಾವನೆಗಳನ್ನು ಹೊರ ಹಾಕೋಕ್ಕೆ ಆಗೋದಿಲ್ಲ. ಹಾಗಾಗಿ ಭಾವನೆಗಳು ಒಳಗಡೆನೇ ಇದ್ದಾಗ ಕಾರ್ಟಿಸಾಲ್, ಒತ್ತಡದ ಹಾರ್ಮೋನ್ ಜಾಸ್ತಿ ಆಯಿತು, ACTH ಜಾಸ್ತಿ ಆಯಿತು, ಪ್ರೊಲ್ಯಾಕ್ಟಿನ್ನು ಈ ಥರದ್ದೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಅವರ ಒತ್ತಡ ದೇಹದಲ್ಲಿ ಅದು ಹೃದಯದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತೆ, ಈ ಥರ ಅಂಗಾಂಗಗಳ ಮೇಲೆ ಪರಿಣಾಮ ಬೀರುತ್ತೆ. ಆದರೆ ಮಹಿಳೆಯರಲ್ಲಿ ಉಂಟಾಗುವ ಒತ್ತಡ, ಉದ್ವೇಗ ಇವೆಲ್ಲ ಏನಾಗುತ್ತೆ ಅಂದರೆ ಕಣ್ಣೀರಿನ ಮುಖಾಂತರ ಇವೆಲ್ಲ, ಇದರಲ್ಲಿರುವ ಒತ್ತಡದ ಹಾರ್ಮೋನು ಈಚೆ ಬಂದುಬಿಡ್ತು. ಅಂದರೆ ರಕ್ತದಲ್ಲಿ ಮೆಟಬಲೈಸ್ ಆಗಬೇಕಾಗಿತ್ತದು, ಅದರ ಬದಲು ಏನಾಯಿತು, ಕಣ್ಣೀರಿನ ಮುಖಾಂತರ ಈಚೆ ಬರೋದ್ರಿಂದ ಅವರಿಗೆ ಇದರಿಂದ ಕಣ್ಣೀರಿನಿಂದನೇ ಹೆಚ್ಚು ಚಿಕಿತ್ಸೆ ಆಗುತ್ತೆ. ಅದು ಹೆಚ್ಚಿನ ಪ್ರೊಟೆಕ್ಷನ್, ಹೃದಯಕ್ಕೆ ಹೆಚ್ಚಿನ ಪ್ರೊಟೆಕ್ಷನ್ ಸಹ ಕಣ್ಣೀರು ನೀಡುತ್ತೆ. ಹಾಗಾಗಿ ಕಣ್ಣೀರು ಎಲ್ಲೋ ಒಂದು ಕಡೆ ವರನೇ, ಅದು ಖಂಡಿತ ಶಾಪ ಅಲ್ಲ ಅಂತ ನಾವು ಹೇಳಬಹುದು. ಇದರ ಜೊತೆಗೆ ಗಂಡಸರು ಏನು ಕಳೋದಿಲ್ಲ, ಹೆಣ್ಣು ಮಕ್ಕಳೇ ಏನು ಕಳ್ತಾರೆ ಅಂತ ನಾವು ನೋಡೋದಾದರೆ, ಗಂಡಸರಲ್ಲಿ ಈ ಪ್ರೊಲ್ಯಾಕ್ಟಿನ್ ಪ್ರಮಾಣ ಕಡಿಮೆ ಇರುತ್ತೆ. ಅದರ ಜೊತೆಗೆ ಈ ಟೆಸ್ಟೋಸ್ಟಿರಾನ್ ಇದೆಯಲ್ಲ, ಮೇಲ್ ಹಾರ್ಮೋನ್ ಅಂತ ನಾವು ಕರಿತೀವಲ್ಲ, ಅದು ಕಣ್ಣೀರನ್ನು ಬಿಡುಗಡೆ ಮಾಡೋದಿಲ್ಲ, ಅದನ್ನು ಇನಿಬಿಟ್ ಮಾಡುತ್ತೆ. ಎಮೋಷನ್ಗಳು, ಭಾವನೆಗಳನ್ನು
ಕಣ್ಣೀರಿನ ರೂಪದಲ್ಲಿ ಬರದಿದ್ದ ಹಾಗೆ ತಡೆಯುವುದು ಟೆಸ್ಟೋಸ್ಟಿರಾನ್ ಹಾರ್ಮೋನು. ಅದೇ ಕಾರಣಕ್ಕೆ ಗಂಡಸರು ಅಳೋದಿಲ್ಲ. ಏಕೆಂದರೆ ಹಾರ್ಮೋನು ಟೆಸ್ಟೋಸ್ಟಿರಾನು ಜಾಸ್ತಿ ಇರೋದ್ರಿಂದ ಅಳಬೇಕು ಅಂತ ಅನಿಸುತ್ತೆ. ಏಕೆಂದರೆ ಕೆಲವೊಮ್ಮೆ ಅವರ ಪ್ರೀತಿ ಪಾತ್ರರಾದವರು ಮರಣ ಹೊಂದಾಗ ದುಃಖ ಇರುತ್ತೆ. ದುಃಖ ಒಳಗಡೆ ಅದು ಒಂಥರ ವಾಲ್ಕೆನೋ ಜ್ವಾಲಾಮುಖಿ ಥರ ಇರುತ್ತೆ. ಆದರೆ ಅದಕ್ಕೆ ಔಟ್ಲೆಟ್ ಇರಲ್ಲ, ಅದು ಹೊರಗಡೆ ಬರಬೇಕಿರುತ್ತೆ, ಆದರೆ ಬರೋಕ್ಕಾಗಲ್ಲ. ಕಾರಣ ಟೆಸ್ಟೋಸ್ಟಿರಾನ್ ಹಾರ್ಮೋನು ಭಾವನೆಗಳನ್ನು ಕಣ್ಣೀರಿನ ರೂಪದಲ್ಲಿ ಅದು ಬರೋದಕ್ಕೆ ತಡೆನ ಮಾಡುತ್ತೆ. ಆದರೆ ಹೆಂಗಸಿನಲ್ಲಿರೋ ಕಂಡುಬರುವ ಹಾರ್ಮೋನು ಎಸ್ಟ್ರೋಜನ್. ಇದರ ಮುಖ್ಯ ಕೆಲಸವೇ ಭಾವನೆಗಳನ್ನು ಕಣ್ಣೀರನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ. ಪ್ರೊಲ್ಯಾಕ್ಟಿನು ಅದಕ್ಕೆ ಆ್ಯಡ್ ಆನ್ ಆಗುತ್ತೆ. ಹಾಗಾಗಿ ಎರಡು ಹಾರ್ಮೋನುಗಳು ಪ್ರೊಲ್ಯಾಕ್ಟಿನು, ಎಸ್ಟ್ರೋಜನ್ನು ಕಣ್ಣೀರನ್ನು ಅದು ಭಾವನೆಗಳನ್ನು ಕಣ್ಣೀರಾಗಿ ಪರಿವರ್ತನೆ ಮಾಡಿ ಅದು ಹೊರಗಡೆ ಬರೋದಕ್ಕೆ ಔಟ್ಲೆಟ್ ಆಗಿರೋದ್ರಿಂದ ಅವರ ಒಳಗಡೆ ಏನು ಜ್ವಾಲಾಮುಖಿ ಇರುತ್ತೆ, ಏನು ಭಾವನೆಗಳಿರುತ್ತೆ, ದುಃಖ ಇರುತ್ತೆ, ಅದೆಲ್ಲ ಈಚೆ ಬರುತ್ತೆ. ಯಾವ ವ್ಯಕ್ತಿ ಅಳೋದಿಲ್ಲ ಅವನಲ್ಲಿ ಎಮೋಷನಲ್ ನಮ್ನೆಸ್ ಅಂತೀವಿ. ಅವನು ಯಾವ ಥರ ಆಗ್ಬಿಟ್ಟಿರ್ತಾನೆ ಅಂದರೆ ಅವನಿಗೆ ಭಾವನೆಗಳೇ ಇರೋಲ್ಲ. ಯಾರಿಗೇನಂದ್ರೂ ಅವನಿಗೆ ಏನೂ ಅನಿಸೋದೇ ಇಲ್ಲ. ಏಕೆಂದರೆ ಕಣ್ಣೀರು ಬತ್ತೋಗಿದೆ ಅಂತಾರೆ. ನೋಡಿ, ಕೆಲವು ಸಲ ಒಂದು ಮಾತು ಹೇಳ್ತಾರೆ, ಅವರು ಹೊತ್ತು ಕಣ್ಣೀರೇ ಬತ್ತೋಗಿದೆ ಅಂತಂದರೆ ಎಮೋಷನಲ್ ನಮ್ನೆಸ್ಸು. ಅವರು ಕಷ್ಟಗಳನ್ನು ನೋಡಿ ಏನಾಗಿರುತ್ತೆ ಅಂದರೆ ಆ ಎಮೋಷನ್ನೇ ಬರೋದಿಲ್ಲ ಅವ್ರಿಗೆ. ಅದು ಟ್ರಿಗರ್ ಮಾಡಬೇಕು. ಏಕೆಂದರೆ ಪ್ರಚೋದನೆ ಆಗಬೇಕು. ಹೈಪೋಥಲಾಮಸ್ಗೆ ಎಮೋಷನಲ್ ಟ್ರಿಗರ್ ಆಗಬೇಕು. ಅದು ಹೈಪೋಥಲಾಮಸ್ಗೆ ಅಲ್ಲಿಂದ ಈಗ ಒಂದು ಕ್ರಿಯೆ ನಡೆಯೋವಂಥದ್ದು. ಇಲ್ಲೇನಾಗುತ್ತೆ ಅಂದರೆ ಫಿಸಿಕಲ್ ಪೇಯ್ನು ಎಷ್ಟಾಗುತ್ತೆ, ಎಮೋಷನಲ್ ಪೇಯ್ನು ಅಷ್ಟೇ ಆಗುತ್ತೆ. ಎರಡಕ್ಕೂ ಕಣ್ಣೀರು ಅಂದರೆ ಆ ಹೈಪೋಥಲಾಮಸ್ ಅದು ಪ್ರತಿಕ್ರಿಯೆ ನೀಡೋದ್ರಿಂದ ಕಣ್ಣೀರಾಗಿ ಅದು ಹೊರ ಬರುತ್ತೆ. ಹಾಗಾಗಿ ಗಂಡಸರಲ್ಲಿ ಕಣ್ಣೀರು ಬರೋದು ಸ್ವಲ್ಪ ಕಷ್ಟ. ಆದರೆ ಗಂಡಸರು ಅಳಬಾರ್ದು ಅಂತ ಯಾವುದೇ ರೀತಿ ಕಾನೂನು ಇಲ್ಲ. ಸಮಾಜದಲ್ಲಿ ಅದೊಂದು ಮಿತ್ ಅಂತ ಅನ್ಬೋದು, ತಪ್ಪು ತಿಳುವಳಿಕೆ, ಅಳಬಾರ್ದು ಅಂತ. ಏಕೆ ಅಂತಂದರೆ ಅವನು ಮನುಷ್ಯ, ಭಾವನೆಗಳಿರುತ್ತೆ. ಭಾವನೆಗಳನ್ನು ಹೊರ ಹಾಕೋಕ್ಕೆ ಒಂದು ಔಟ್ಲೆಟ್ ಬೇಕು. ಆ ಔಟ್ಲೆಟನ್ನು ನಾವು ಅದನ್ನು ಒದಗಿಸ್ಕೊಡ್ಬೇಕು. ಅಳುವ ಗಂಡಸು ಅನ್ನುವ ಒಂದು ಗಾದೆ ಏನಿದೆ ಅದನ್ನು ಬದಲಾವಣೆ ಮಾಡಬೇಕು. ಏಕೆಂದರೆ ಭಾವನೆಗಳಿಗೆ ಒಂದು ಅದು ಈಚೆ ಬರೋಕ್ಕೆ ನಾವು ಒಂದು ದಾರಿ ಮಾಡಿಕೊಡ್ಬೇಕಾಗುತ್ತೆ. ಹಾಗಾಗಿ ಕಣ್ಣೀರಿದೆಯಲ್ಲ ಅದು ನಿಜವಾಗ್ಲೂ ವರ, ಅದು ಖಂಡಿತ ಶಾಪ ಅಲ್ಲ ಅಂತಲೇ ನಾವು ಹೇಳ್ಬೋದು. ಕಣ್ಣೀರು ನಮ್ಮ ಇನ್ಫ್ಲಮೇಟರಿ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಅಂತ ಹೇಳಿದ್ದಾರೆ. ಕಣ್ಣೀರು ಯಾರು ಕಣ್ಣೀರೇ ಬರೋದಿಲ್ಲ ಅಂಥವರಿಗೆ ಇನ್ಫ್ಲಮೇಷನು ದೇಹದಲ್ಲಿ ಜಾಸ್ತಿ ಇರುತ್ತೆ. ಕಣ್ಣೀರು ಯಾರು ಅಂದರೆ ಅಳುತ್ತಾರೆ ಅವರಿಗೆ ಈ ಇನ್ಫ್ಲಮೇಟರಿ ಮಾರ್ಕರ್ಗಳು ತುಂಬ ಕಡಿಮೆ ಇರುತ್ತೆ. ಮತ್ತು ಒತ್ತಡದ ಹಾರ್ಮೋನುಗಳನ್ನು ಪರೀಕ್ಷೆ ಮಾಡಿದ್ದಾರೆ, ಅವುಗಳು ಸಹ ಕಡಿಮೆ ಇರುತ್ತೆ. ಇಂಥವರಿಗೆ ಯಾರು ಸ್ವಲ್ಪ ಕಣ್ಣೀರು ಜಾಸ್ತಿ ಅಂದರೆ ಬೇಗ ಎಮೋಷ್ನಲ್ ಆಗ್ತಾರೆ ಅಂಥವರಿಗೆ ಆಟೋ ಇಮ್ಯೂನ್ ಡಿಸಾರ್ಡರ್ಗಳು, ಇರಿಟೇಬಲ್ ಬವೆಲ್ ಸಿಂಡ್ರೋಮ್ ಆಗಿರ್ಬೋದು, ಆಮೇಲೆ ಅದರ ಜೊತೆಗೆ ರುಮ್ಯಾಟಿಡ್ ಆರ್ಥರೈಟಿಸು, ಮತ್ತು ಸೈಕಾಲಜಿಕಲ್ಲು ಆಗಬಹುದು, ಆ್ಯಂಗ್ಸೈಟಿ ಪ್ರಾಬ್ಲಮ್ಮು, ಸೈಕಾಲಜಿಕಲ್ಲು, ಈ ಥರದ್ದು ಇಂಥವೆಲ್ಲ ಬಹಳ ಕಡಿಮೆ. ಅವರಿಗೆ ಸಾಮಾನ್ಯವಾಗಿ ಏನು ಆಗೋದೇ ಇಲ್ಲ ತೊಂದರೆ. ಇಮ್ಯುನಾಲಜಿಗೆ ರಿಲೇಟೆಡ್ ಸಂಬಂಧಿಸಿದಂತಹ ತೊಂದರೆಗಳು ಸಹ ಬಹಳಷ್ಟು ಕಡಿಮೆ ಇವರಿಗೆ ಅಂತ ಹೇಳ್ತಾರೆ. ಸಾಮಾನ್ಯ ಮನುಷ್ಯ ಅವನು ಒಂದು ಸೇಫ್ ಝೋನಲ್ಲಿ ಇದ್ದಾಗ ಮಾತ್ರ ಅವನು ಅಳುತ್ತಾನೆ. ಇದು ಬಹಳಷ್ಟು ಸಂದರ್ಭದಲ್ಲಿ ನೀವು ನೋಡಿರ್ಬೋದು. ಮಕ್ಕಳುಗಳನ್ನು ನೀವು ನೋಡಿದರೆ ಖಂಡಿತ ತಮಗೆ ಅರ್ಥ ಆಗುತ್ತೆ. ಮಕ್ಕಳುಗಳು ಆಟ ಆಡ್ತಿರ್ತಾರೆ, ಬೀಳ್ತಾರೆ, ನೋವು ಆಗುತ್ತೆ, ಸುತ್ತಮುತ್ತ ನೋಡ್ತಾರೆ. ಅವರು ಯಾರಾದರೂ ಇದ್ದರೆ ಅಳಕ್ಕೆ ಶುರು ಮಾಡ್ತಾರೆ. ಯಾರೂ ಇಲ್ಲ ಅಂದಾಗ ಅವರು ಅಳೋದಿಲ್ಲ. ಅಂದರೆ ನಮ್ಮ ಮೆದುಳು ಏನು ಮಾಡುತ್ತೆ, ಎಲ್ಲ ಸಂದರ್ಭದನ್ನು ಸ್ಕ್ಯಾನ್ ಮಾಡುತ್ತೆ. ಸ್ಕ್ಯಾನ್ ಮಾಡಿ ಸೇಫರ್ ಝೋನಲ್ಲಿದ್ದೀನಿ ಅಂತ, ನಾನು ಸೇಫ್ ಆಗಿದ್ದೀನಿ ಅಂದರೆ ನನ್ನ ಯಾರೋ ಪ್ರೊಟೆಕ್ಟ್ ಮಾಡ್ತಾರೆ ಇದ್ದಾರೆ ಅಂದಾಗ ಈ ಅಳುವ ಪ್ರಕ್ರಿಯೆ ನಡೆಯೋದು. ಇಲ್ಲ ಅಂದಾಗ ಸರ್ವೈವಲ್ ಮೋಡ್ಗೆ ಹೋಗುತ್ತೆ, ಆವಾಗ ಅಳೋದಿಲ್ಲ. ಅದೇ ರೀತಿ ನೋಡಿ, ಯಾರಾದರೂ ಕೇಳ್ತಾರೆ ಅಂದರೆ ನಾವು ಅಳ್ತೀವಿ. ಈಗ ಒಬ್ಬರೇ ಇದ್ದಾಗ, ಜನ ಇದ್ದಾಗ ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಈ ಅಳುವ ಪ್ರಕ್ರಿಯೆ ಹೆಚ್ಚಾಗಿ ಕಂಡುಬರುತ್ತೆ. ಆದರೆ ಯಾರೂ ಇಲ್ಲ, ಒಂಟಿ ಅಂತಂದಾಗ ಅಲ್ಲಿ ಸರ್ವೈವಲ್ ಮೆಕ್ಯಾನಿಸಮ್, ಅಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅಂತ ಮೆದುಳಿಗೆ ಗೊತ್ತಾಗೋಗುತ್ತೆ. ಅಲ್ಲಿ ನೀನು ಬದುಕಬೇಕು, ಇಲ್ಲಿಂದ ನೀನು ತಪ್ಪಿಸ್ಕೋಬೇಕು. ಈಗ ಎಲ್ಲೋ ಒಬ್ಬ ಕಳ್ಳನ ಕೈಲಿ ಸಿಗಾಕೊಂಡಿದ್ದಾರೆ ಅಂದರೆ ಅಲ್ಲಿ ಅಳೋದಿಲ್ಲ ಅವರು. ಕಾರಣ ಏನು ಅಂತಂದರೆ ಸರ್ವೈವಲ್ ಮೆಕ್ಯಾನಿಸಮ್, ಇಲ್ಲಿಂದ ನಾನು ಹೇಗೆ ತಪ್ಪಿಸ್ಕೋಬೇಕು ಅಂತ ಮುಖ್ಯ ಆಗುತ್ತೆ ಹೊರತು ಅದು ಆ ಒಂದು ಒತ್ತಡದ ಹಾರ್ಮೋನ್ ಏನಿದೆ ಹೊರಗಡೆ ಹೋಗೋದಿಲ್ಲ. ಒತ್ತಡ ಇದ್ದಾಗ ಅವ್ರೇನು ಮಾಡ್ತಾರೆ ಅಂದರೆ ಅಲ್ಲೊಂದು ಸರ್ವೈವಲ್ ಮೋಡ್, ಅದು ಸ್ಟ್ರೆಸ್ ಅನ್ನೋದು ಇಟ್ ಇಸ್ ಅ ಸರ್ವೈವಲ್ ಮೆಕ್ಯಾನಿಸಮ್. ಅದು ನಾನು ಬದುಕಬೇಕಂತಂದರೆ ನಾನು ಯಾವ ದಾರಿಯಿಂದ ನಾನು ಹೊರಗಡೆ ಬರಬೇಕು ಅನ್ನೋದನ್ನು ನೋಡ್ತಾರೆ. ಹಾಗಾಗಿ
ಸೇಫರ್ ಝೋನಲ್ಲಿ ಇದ್ದಾಗ ಮಾತ್ರ ನಾವು ಅಳ್ತೀವಿ. ನಾವು ಸೇಫರ್ ಝೋನಲ್ಲಿ ಇಲ್ಲ ಅಂದಾಗ, ಸರ್ವೈವಲ್ ಮೋಡ್ಗೆ ನಾವು ಹೋದಾಗ, ಬದುಕಲೇಬೇಕು ಅಂದಾಗ ಅಂಥ ಸಂದರ್ಭದಲ್ಲಿ ಅಳು ಬರೋದಿಲ್ಲ. ಹಾಗಾಗಿ ಇದನ್ನು ನಾವು ಮಕ್ಕಳಲ್ಲಿ ನಾವು ನೋಡ್ತೀವಿ. ಯಾರು ಇದ್ದಾರೆ ಅಂತ ಗೊತ್ತಾದರೆ ಮಕ್ಕಳು ಅಳ್ತಾರೆ, ಯಾರು ಇಲ್ಲ ಅಂತ ಆದರೆ ಅವರು ಅಳದೆ ಹಾಗೆ ಗಾಯ ಆಗಿರುತ್ತೆ, ನೋವಾಗಿರುತ್ತೆ, ಆದರೆ ಅಳೋದಿಲ್ಲ. ಇದು ದೇಹದ ಒಂದೊಂದು ಪ್ರಕ್ರಿಯೆಗಳು ಅಂತ ನಾವು ಹೇಳ್ಬೋದು. ಹಾಗಾಗಿ ಅಳುವುದು ಅನ್ನೋದಿದೆಯಲ್ಲ, ಇದು ಯಾರು ಮಾಡೋದಿಲ್ಲ ಅವರಿಗೆ ಆಂಗ್ಸೈಟಿ ಪ್ರಾಬ್ಲಮ್ಗಳಾಗುತ್ತೆ, ಸೈಕಾಲಜಿಕಲ್ ಪ್ರಾಬ್ಲಮ್ ಆಗುತ್ತೆ, ಎಮೋಷ್ನಲ್ ನಮ್ನೆಸ್ಗಳನ್ನು ನಾವು ನೋಡ್ತೀವಿ. ಮತ್ತು ಇಂತಹ ವ್ಯಕ್ತಿಗಳಲ್ಲಿ ಯಾರು ಅಳೋದಿಲ್ಲ ಅವರಲ್ಲಿ ಈ ಮಸಲ್ ಟೆನ್ಷನು ಜಾಸ್ತಿ, ಮತ್ತು ರೆಸ್ಪಿರೇಟರಿ ಪ್ರಾಬ್ಲಮ್ಗಳೂ ಸಹ ಜಾಸ್ತಿ ಇರುತ್ತೆ, ಒತ್ತಡ ಜಾಸ್ತಿ ಇರುತ್ತೆ. ಇದರ ಜೊತೆ ಅಳುವಂತಹ ವ್ಯಕ್ತಿಯಲ್ಲಿ ಈ ಬ್ರೀದಿಂಗ್ ಪ್ರಾಬ್ಲಮ್ ಆಗ್ಬೋದು, ಮಸಲ್ ಟೆನ್ಷನ್ ಆಗ್ಬೋದು, ಎಲ್ಲ ರಿಲೀಸ್ ಆಗುತ್ತೆ ಅತ್ತ ನಂತರ. ಇದರ ಜೊತೆ ಫೇಸಿಯಾ ಅಂತ ಹೇಳಿದೆ, ಇಡೀ ದೇಹವನ್ನು ಸುತ್ತುವರೆದಿರುವಂತಹ ಒಂದು ಕನೆಕ್ಟಿವ್ ಟಿಶ್ಯೂ ಅದು ರಿಲ್ಯಾಕ್ಸ್ ಆಗುತ್ತೆ. ಮತ್ತು ನಮ್ಮ ಆಟೋನಮಸ್ ನರ್ವಸ್ ಸಿಸ್ಟಮು ಅದು ಸಹ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಆರಂಭ ಆಗುತ್ತೆ. ಮತ್ತು ನಮ್ಮ ಮುಖದಲ್ಲಿರುವ ಕೆಲವೊಂದು ಮುಖಕ್ಕೆ ಹೋಗಿರುವಂತಹ ಕೆಲವು ನರ್ವ್ ಎಂಡಿಂಗ್ಗಳು ಅದು ಸಹ ಚೆನ್ನಾಗಿ ಆ್ಯಕ್ಟಿವೇಟ್ ಆಗುತ್ತೆ. ಹಾಗಾಗಿ ಅಳುವುದು ಯಾರು ಅತ್ತಾಗ ಅಳಬೇಡಿ, ನೀನೊಂದು ಅಳುಮುಂಜಿ ಅಳುಬುರುಕಿ ಅಂತ ಅನ್ನಬೇಡಿ. ಕಾರಣ ಇದೊಂದು ಚಿಕಿತ್ಸಾ ವಿಧಾನ, ಪ್ರಕೃತಿ ದತ್ತವಾದ ಚಿಕಿತ್ಸಾ ವಿಧಾನ. ಈ ವಿಧಾನದಿಂದ ಅವರ ದುಗುಡ ದುಮ್ಮಾನ ಎಲ್ಲದೂ ಕಳೆದು ಹೋಗಿ ಅವರಲ್ಲಿರುವ ಭಾವನೆಗಳೆಲ್ಲ, ಅಂದರೆ ಏನೇನು ಒಂದು ಆಂಗ್ಸೈಟಿ ಇರುತ್ತೆ, ಟೆನ್ಷನ್ ಇರುತ್ತೆ, ಎಲ್ಲ ಈಚೆ ಬಂದು ಮನಸ್ಸು ತಿಳಿಯ ಆಗುತ್ತೆ, ಕಾಮ್ ಆಗುತ್ತೆ. ನಂತರ ಅವರು ಬೇರೆ ಬೇರೆ ಹೊಸ ಹೊಸ ಸಮಸ್ಯೆಗಳನ್ನು ಸರಿಯಾದ ರೀತಿಯಲ್ಲಿ ಎದುರಿಸಲು ಸನ್ನದ್ಧರಾಗ್ತಾರೆ. ಇವುಗಳನ್ನು ಯಾವಾಗ ತಡೆ ಹಿಡಿತೀವಿ ಅವಾಗೇನಾಗುತ್ತೆ, ಒಳಗಡೆ ಆ ಎಮೋಷನ್ನು ಅಕ್ಯುಮುಲೇಟ್ ಆಗಿ ಅದಕ್ಕೆ ಔಟ್ಲೆಟೇ ಇರೋದಿಲ್ಲ. ಹಾಗಾಗಿ ಎಲ್ಲೋ ಒಂದು ಕಡೆ ಅದು ಬಸ್ಟ್ ಆಗುತ್ತೆ, ಸರಿಯಾದ ರೀತಿಯಲ್ಲಿ ಹೊರಬರಲ್ಲ. ಅದು ಬೇರೆ ರೀತಿಯಲ್ಲಿ, ಅದು ಜಗಳ ಆಗಿರ್ಬೋದು, ಹೊಡೆದಾಟ ಬೇರೆ ಥರ ಅದು ಒಂದು ಕಂಟ್ರೋಲ್ ಆಗದೇ ಇದ್ದ ಹಾಗೆ ಅನಿಯಂತ್ರಿತ ರೀತಿಯಲ್ಲಿ ಹೊರಬರೋದ್ರಿಂದ ಅದರಿಂದ ತೊಂದರೆಗಳೇ ಹೆಚ್ಚು. ಅದರಿಂದ ನಮ್ಮ ದೇಹದ ವಿವಿಧ ಅಂಗಾಂಗಗಳಿಗೆ ತೊಂದರೆಗಳು ಉಂಟಾಗೋದ್ರಿಂದ ಅಳುವುದು ವರ, ಅದು ಶಾಪ ಖಂಡಿತ ಅಲ್ಲ. ನಮಸ್ಕಾರ.